ಇಂದು ಬಾಪೂಜಿಯವರು ಒಂದು ವಿಶೇಷ ಸಂದೇಶವನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಯಾವ ಮಕ್ಕಳು ತಂದೆ ಬೋಧಿಸಿದಂತಹ ಪಾಠವನ್ನು ಬೋಧನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆಯೋ ಹಾಗೂ ತಂದೆಯ ಮೇಲೆ ಸಂಪೂರ್ಣ ವಿಶ್ವಾಸವನ್ನಿಟ್ಟು ಪ್ರೀತಿಯಿಂದ ತಂದೆ ಹೇಳಿದಂತಹ ಮಾರ್ಗದಲ್ಲಿ ತಮ್ಮ ಮನಸ್ಸು ಬುದ್ಧಿಯನ್ನು ಸಂಪೂರ್ಣವಾಗಿ ತಂದೆಗೆ ಅರ್ಪಿಸಿಕೊಳ್ಳುತ್ತಾ ಯಾರು ಬರುತ್ತಿದ್ದಾರೆಯೋ ಅಂತಹ ಮಕ್ಕಳನ್ನು ಕಂಡು ತಂದೆಯು ಬಹಳ ಸಂತೋಷ ಪಡುತ್ತಿದ್ದಾನೆ. ಇಂದು ಬಾಪೂಜಿಯವರು ಮಕ್ಕಳನ್ನು ನೋಡಿ ಬಹಳ ಸಂತೋಷ ಪಡುತ್ತಿದ್ದಾರೆ. ತಂದೆಯು ಮಕ್ಕಳ ಪುರುಷಾರ್ಥವನ್ನು ನೋಡುತ್ತಿದ್ದಾರೆ. ಮಕ್ಕಳು ಜ್ಞಾನ ಸ್ವರೂಪರಾಗುತ್ತಿದ್ದಾರೆ, ತಂದೆಯ ಸ್ವರೂಪರಾಗುತ್ತಿದ್ದಾರೆ, ತಂದೆಯ ಪ್ರೇಮದಲ್ಲಿ ಮುಳುಗಿದ್ದಾರೆ. ತಂದೆ ಹೇಳಿದಂತೆ ತಮ್ಮ ಮನಸ್ಸು ಬುದ್ಧಿಯನ್ನು ತಂದೆಗೆ ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ. ಈ ರೀತಿ ಅಟೆನ್ಷನ್ ನೀಡುವಂತಹ ಮಕ್ಕಳನ್ನು ಕಂಡು ಬಾಪೂಜಿಯವರು ಇಂದು ಬಹಳ ಸಂತೋಷ ಪಡುತ್ತಿದ್ದಾರೆ. ಬಾಪೂಜಿ ಹೇಳ್ತಾ ಇದ್ದಾರೆ, ಮಣಕೆ ನಂಬರ್ ವಾರ್ ಹೇ ಅಂತಂದರೆ ಮಣಿಗಳು, ಹಾರದಲ್ಲಿರುವಂತಹ ಮಣಿಗಳು ಕೂಡ ಒಂದು ಕ್ರಮಬದ್ಧ ಶ್ರೇಣಿಯಲ್ಲಿರುತ್ತವೆ. ತಮ್ಮ ಮನಸ್ಸು ಬುದ್ಧಿಯನ್ನು ಯಾರು ಸಂಪೂರ್ಣವಾಗಿ ತಂದೆಗೆ ಸಮರ್ಪಣೆ ಮಾಡುತ್ತಾ ಹೋಗುತ್ತಿದ್ದಾರೆಯೋ ಅವರು ಉಚ್ಚ ಶ್ರೇಣಿಯ ಆತ್ಮರಾಗಿದ್ದಾರೆ. ಕೆಲ ಮಕ್ಕಳಂತೂ ಪರಿಶ್ರಮವನ್ನೂ ಸಹ ಪ್ರೀತಿಯಲ್ಲಿ ತೊಡಗಿಸಿಕೊಂಡು ಪರಿಶ್ರಮವೂ ಸಹ ಅವರಿಗೆ ಆನಂದದಾಯಕವಾಗಿಯೇ ಆಗಿದೆ. ಅಂದರೆ ಅವರು ಪುರುಷಾರ್ಥ ಮಾಡುವಲ್ಲಿ ಈಗ ಪರಿಶ್ರಮ ಪಡುವಂತಹ ಅಗತ್ಯವೇ ಅವರಿಗೆ ಬರುತ್ತಿಲ್ಲ. ಅಂದರೆ ಅವರ ಪುರುಷಾರ್ಥ ಬಹಳ ಸರಳ ರೀತಿಯಲ್ಲಿ ನಡೆಯುತ್ತಿದೆ. ಈ ರೀತಿಯ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳುತ್ತಾ ಮಕ್ಕಳು ತಮ್ಮ ನಂಬರನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಅಂದರೆ ತಮ್ಮ ಶ್ರೇಣಿಯನ್ನು ಉಚ್ಚ ಶ್ರೇಣಿಗೆ, ಉಚ್ಚ ಸ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಮೊಹಬ್ಬತ್ ಹೈ ತೋ ಮೆಹನತ್ ಖತಮ್ ಅಂತಂದರೆ ಪ್ರೀತಿಯಿಂದ ನಾವು ಮಾಡಿದಾಗ ಪರಿಶ್ರಮ ಅನ್ನುವುದು ಕೊನೆಯಾಗುತ್ತದೆ ಹಾಗೂ ನಮ್ಮ ಸ್ತರವೂ ಕೂಡ ಹೆಚ್ಚುತ್ತಾ ಹೋಗುತ್ತದೆ. ಇನ್ನು ಕೆಲ ಮಕ್ಕಳು ಕೇವಲ ಪ್ರೀತಿಯಲ್ಲಿಯೇ ಮುಳುಗಿರುತ್ತಾರೆ. ತಂದೆಯ ಮೇಲೆ ಪ್ರೀತಿಯನ್ನಿಡುತ್ತಾ ಅಭ್ಯಾಸವನ್ನು ಮಾಡುತ್ತಿರ್ತಾರೆ. ಅವರಿಗೆ ಪರಿಶ್ರಮ ಅಂದರೆ ಏನು ಅನ್ನುವುದೇ ತಿಳಿದಿರುವುದಿಲ್ಲ. ಅಂದರೆ ಎಂತಹ ಒಂದು ಒಳ್ಳೆಯ ಮಾತನ್ನು ಬಾಪೂಜಿಯವರು ಹೇಳ್ತಾ ಇದ್ದಾರೆ. ಕೆಲವು ಮಕ್ಕಳು ಅದೆಷ್ಟು ತಂದೆಯಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಬಿಟ್ಟಿದ್ದಾರೆ. ಅಂದರೆ ಅವರಿಗೆ ಯಾವುದೂ ಸಹ ಕಷ್ಟ ಎನಿಸುವುದೇ ಇಲ್ಲ. ಎಲ್ಲವೂ ಅವರು ಬಹಳ ಪ್ರೀತಿಯಿಂದ ಮಾಡುತ್ತಿದ್ದಾರೆ. ತಂದೆಯ ಪ್ರೀತಿಯಲ್ಲಿ ಮುಳುಗಿಬಿಟ್ಟಿದ್ದಾರೆ. ಪ್ಯಾರ್ ಹಿ ಪಾವರ್ ಹೈ ಅಂತಂದರೆ ಪ್ರೀತಿಯೇ ಶಕ್ತಿಯಾಗಿದೆ, ಪ್ರೇಮವೇ ಪವರ್ ಆಗಿದೆ. ಪರಮಪಿತ ತಂದೆಗೆ ಎಲ್ಲವನ್ನ ಸಮರ್ಪಣೆ ಮಾಡಿ ಮುನ್ನಡೆಯುವ ಪುರುಷಾರ್ಥ ಮಾಡುವಂತಹ ಭಾವ ಪ್ರೇಮ. ಈ ಪ್ರೇಮವೇ ಶಕ್ತಿಯಾಗಿದೆ. ಮಕ್ಕಳೇ, ಈಗ ಪರಿವರ್ತನೆಯ ಸಮಯ ಬಹಳ ಸ್ಪೀಡಾಗಿ ಓಡುತ್ತಿದೆ. ಜಗತ್ತಿನಲ್ಲಿ ಬಹಳ ಸ್ಪೀಡಾಗಿ ಪರಿವರ್ತನೆ ಆಗುತ್ತಿರುವುದನ್ನು ನೀವೆಲ್ಲರೂ ನೋಡುತ್ತಿದ್ದೀರಾ. ಅದು ನಮ್ಮ ಅನುಭವಕ್ಕೆ ಬರುತ್ತಿಲ್ಲವಾದರೂ ಸಹ ನಮ್ಮ ಸುತ್ತಮುತ್ತಲೂ ಪರಿವರ್ತನೆ ಸ್ಪೀಡ್ ಬಹಳ ಹೆಚ್ಚುತ್ತಾ ಹೋಗಿದೆ. ನಮ್ಮ ಪರಿವರ್ತನೆಯ ಸ್ಪೀಡ್ ಹಾಗೂ ಜಗತ್ತಿನ ಪರಿವರ್ತನೆಯ ಸ್ಪೀಡ್ ಕೂಡ ಹೆಚ್ಚುತ್ತಿದೆ ಅಂದಾಗ ಇಲ್ಲಿ ಎರಡು ರೀತಿ ವಿಷಯವನ್ನು ಬಾಪೂಜಿ ಹೇಳ್ತಾ ಇದ್ದಾರೆ. ಮಕ್ಕಳ ಸ್ವಪರಿವರ್ತನೆಯಲ್ಲಿನ ಸ್ಪೀಡ್ ಹೆಚ್ಚಿದೆ. ಅದರೊಂದಿಗೆ ಸಂಪೂರ್ಣ ವಿಶ್ವದಲ್ಲಿ ನಡೆಯುತ್ತಿರುವಂತಹ ಪರಿವರ್ತನೆ, ಅದರ ಸ್ಪೀಡ್ ಕೂಡ ಹೆಚ್ಚಿದೆ. ನಮ್ಮ ಪರಿವರ್ತನೆ ಸ್ಪೀಡ್ ಹೆಚ್ಚಿದಾಗ ನಾವು ನಮ್ಮ ಮೇಲೆ ನಾವು ಅಟೆನ್ಷನನ್ನು ಕೊಡುತ್ತಾ ಇದ್ದಾಗ್ಯೂ ಸಹ ನಮ್ಮ ಮನಸ್ಸು ಬುದ್ಧಿ ಅತ್ತ ಇತ್ತ ಅಲೆಯಲು ಆರಂಭಿಸುತ್ತದೆ. ಪರಿಸ್ಥಿತಿಗಳಲ್ಲಿ ನಮ್ಮ ಮನಸ್ಸು ಬುದ್ಧಿ ಸಿಲುಕಿಕೊಳ್ಳುತ್ತದೆ. ಅಂದರೆ ನಮ್ಮ ಮನಸ್ಸು ಬುದ್ಧಿಯಲ್ಲಿ ಅನೇಕ ರೀತಿಯ ಸಂಕಲ್ಪಗಳು ಉದ್ಭವಿಸುತ್ತಿವೆ. ಜಗತ್ತಿನಲ್ಲಿ ಆಗುತ್ತಿರುವಂತಹ ನೋವು, ದುಃಖ, ಸಮಸ್ಯೆಗಳನ್ನು ಕಂಡು ಪರಿಸ್ಥಿತಿಗಳನ್ನು ನೋಡಿ ನಮ್ಮ ಮನಸ್ಸು ಸಹ ವಿಚಲಿತವಾಗುತ್ತಿದೆ.
ಹೀಗಾಗಿ ತಂದೆಯು ಇದಕ್ಕಾಗಿ ಒಂದು ಪರಿಹಾರವನ್ನು ನಮಗೆ ಸೂಚಿಸುತ್ತಿದ್ದಾರೆ. ಅದೆಂದರೆ ಹರ್ ತರಹಕ್ಕೆ ಸಂಕಲ್ಪ ಬಾಪ್ಗೂ ಸಮರ್ಪಣ್ ಕರ್ ಆಗೆ ಬಡೋ. ಅಂದರೆ ನಿಮ್ಮಲ್ಲಿ ಯಾವುದೇ ಸಂಕಲ್ಪವೇಳಲಿ ಅದೆಲ್ಲವನ್ನು ನೀವು ತಂದೆಗೆ ಸಮರ್ಪಣೆ ಮಾಡಿಬಿಡಿ. ಇದು ಬಹಳ ಸರಳವಾದಂತಹ ಪರಿಹಾರ. ನಾವು ಅದೆಷ್ಟು ಭಾಗ್ಯಶಾಲಿಗಳು. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ಎಲ್ಲ ಸಂಕಲ್ಪಗಳನ್ನು ನನಗೆ ಒಪ್ಪಿಸಿಕೊಡಿ. ಇದು ಬಹಳ ಸರಳವಾಗಿದೆ. ನಮ್ಮ ಮನದಲ್ಲಿ ಏನೇ ಸಂಕಲ್ಪ ಬಂದರೂ ಸಹ ಎಲ್ಲವನ್ನ ತಂದೆಗೆ ಕೊಟ್ಟು ಬಿಡಿ. ಏಕೆಂದರೆ ತಂದೆಯು ತನ್ನ ಎಲ್ಲ ಮಕ್ಕಳನ್ನು ಸುಖವಾಗಿಡಲು ಬಯಸುತ್ತಾನೆ, ಕಷ್ಟ ಕೊಡಲು ಬಯಸುವುದಿಲ್ಲ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನಿಮ್ಮ ಲೌಕಿಕ ಜೀವನದಲ್ಲಿಯೂ ಸಹ ಏನೇ ಸಮಸ್ಯೆ ಬಂದರೂ ಅರ್ಥ ಮಾಡಿಕೊಳ್ಳಿ, ಅದು ಹೆಚ್ಚು ಸಮಯದ ಕಾಲ ಇರುವುದಿಲ್ಲ. ಯಾವುದೇ ಗಂಭೀರ ಪರಿಸ್ಥಿತಿಗಳು ಬಂದಾಗ ನಾವು ಸಹನೆಯಿಂದ ಇರುವುದನ್ನು ಕಲಿಯಬೇಕು. ಸಹನೆ ಇದ್ದಾಗ ವಿಜಯವು ಸರಳವಾಗಿ ಪ್ರಾಪ್ತಿಯಾಗುತ್ತದೆ. ಹೀಗಾಗಿ ಮಕ್ಕಳೇ, ನೀವು ಸದಾ ತಂದೆಯ ಪ್ರೀತಿಯಲ್ಲಿ ಮುಳುಗಿ ಎಲ್ಲವನ್ನ ತಂದೆಗೆ ಅರ್ಪಿಸುತ್ತಾ ಹೋಗಿ. ನಿಮ್ಮೆಲ್ಲ ಜವಾಬ್ದಾರಿಗಳನ್ನು ತಂದೆ ತೆಗೆದುಕೊಳ್ಳುತ್ತಾನೆ ಅಂದ ಮೇಲೆ ನಮಗೆ ಯಾವ ಚಿಂತೆಯೂ ಸಹ ಇರಬಾರದು. ಇದನ್ನೆಲ್ಲ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಎಂತಹುದೇ ಪರಿಸ್ಥಿತಿ ಬರಲಿ, ನಮ್ಮೆಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಬಾಪೂಜಿಯವರು ನಮ್ಮೊಂದಿಗಿದ್ದಾರೆ ಎನ್ನುವುದನ್ನು ಮಕ್ಕಳು ಎಂದಿಗೂ ಮರೆಯಬಾರದು. ಪುರುಷಾರ್ಥದತ್ತ 100% ಗಮನ ಕೊಡಬೇಕು. ಗಮನ ಕೊಟ್ಟಾಗ ಪರಿವರ್ತನೆ ಖಂಡಿತವಾಗಿಯೂ ಆಗಿಯೇ ಆಗುತ್ತದೆ. ಯಾವುದೇ ರೀತಿಯ ಸಂಕಲ್ಪಗಳು ಏಳದಂತೆ ನೋಡಿಕೊಳ್ಳಬೇಕು. ಅಂದರೆ ಯಾವುದೇ ರೀತಿಯ ಬಲಹೀನ ಸಂಕಲ್ಪಗಳು, ಉದಾಹರಣೆಗೆ ಪರಿವರ್ತನೆ ಇನ್ನೂ ಆಗುತ್ತಿಲ್ಲ, ಯಾವಾಗ ಆಗುತ್ತದೆ ಎನ್ನುವಂತಹ ಸಂಶಯ ಬುದ್ಧಿಯ ಸಂಕಲ್ಪಗಳಂತೂ ಬರಲೇಬಾರದು. ಸದಾ ಪವರ್ಫುಲ್ ಸ್ಥಿತಿಯಲ್ಲಿರುವುದನ್ನು ಕಲಿಯಬೇಕು. ಸದಾ ಆನಂದದಲ್ಲಿರುವುದನ್ನು ಅಭ್ಯಾಸ ಮಾಡಬೇಕು. ಸದಾ ನಮ್ಮ ಮೇಲೆ ನಾವು ಅಟೆನ್ಷನನ್ನು ಕೊಡುತ್ತಿರಬೇಕು. ಇದರಿಂದ ನಾವು ಸದಾ ಆನಂದವಾಗಿರುತ್ತೇವೆ, ಪವರ್ಫುಲ್ ಆಗಿರುತ್ತೇವೆ. ಈ ರೀತಿ ನಾವು ಆನಂದವಾಗಿದ್ದಾಗ, ಸದಾ ಆನಂದದಲ್ಲಿದ್ದಾಗ ನಮ್ಮ ಮನಸ್ಸು ಕೂಡ ಆನಂದವಾಗಿರುತ್ತದೆ. ಮನಸ್ಸು ಆನಂದವಾಗಿದ್ದಾಗ ಪುರುಷಾರ್ಥವು ಸರಳ ಸಹಜವಾಗುತ್ತಾ ಹೋಗುತ್ತದೆ. ಈ ರೀತಿ ನಾವು ಗಮನ ಕೊಡುತ್ತಾ ಹೋದಾಗ ಸಂಪೂರ್ಣ ರೀತಿಯಲ್ಲಿ ಪರಮಪಿತ ತಂದೆಯ ಪರಿವರ್ತನೆಯ ಕಾರ್ಯವು ಸಂಪೂರ್ಣವಾಗಿ ಸಂಪನ್ನವಾಗುವುದು. ಪರಂ ಶಾಂತಿ.